ನಾನು ಚಾಕ್ ಪೀಸ್ ತಂದ್ಬಿಡ್ತೀನಿ. ಯಾವ ಆಟನೂ ಬೇಡ, ಸುಮ್ಮನಿರಿ ನೀವು. ಏನಮ್ಮ ನೀನು? ಅಪ್ಪ ಅಪರೂಪಕ್ಕೆ ಬೇಗ ಮನೆಗೆ ಬಂದಿದ್ದಾರೆ, ಆಟ ಆಡೋಕ್ಕೂ ಬಿಡಲ್ಲ ಅಂತೀಯಲ್ಲ. ಅಲ್ಲಮ್ಮ, ಇಷ್ಟು ದಿವಸ ನೀನು ನನ್ನ ಮಗನಿಗೆ ಏನ್ರಿ ಮಕ್ಕಳ ಜೊತೆ ಆಟ ಆಡೋದೇ ಇಲ್ಲ ಅಂತ ಹೇಳ್ತಿದ್ದೆ. ಇವಾಗ ಅವನಾಗೆ ಆಟ ಆಡ್ತೀನಿ ಅನ್ಬೇಕಾದ್ರೆ ನೀನು ಬೇಡ ಅಂತೀಯಲ್ಲ, ಯಾಕೆ? ಅದು ಬೇಡ, ಅವರು ಸುಸ್ತಾಗಿರ್ತಾರೆ, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ. ರೆಸ್ಟಾ? ನಾಳೆನೇ ರೆಸ್ಟ್ ಇನ್ ಪೀಸ್ ಆಗೋ ನಾನು ಯಾವ ರೆಸ್ಟ್ ಮಾಡಬೇಕು ಗಿರಿ? ಸಿಕ್ಕಿರೋ ಟೈಮಲ್ಲಿ ನಿಮ್ಮ ಜೊತೆ ಕಾಲ ಕಳೆಯೋ ಭಾಗ್ಯನೂ ನನಗಿಲ್ವಾ? ಗಿರಿ, ಪಾಪ ಮಕ್ಕಳು ಅಷ್ಟೊಂದು ಕೇಳ್ತಿದ್ದಾರೆ. ರೀ, ನೀವು ಸುಮ್ಮನೆ ಇರಿ. ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ವಲ್ಲ ನಿಮಗೆ? ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ನಿಮಗೆ ಕಾಫಿ ಮಾಡಿಕೊಡ್ತೀನಿ, ಕುಡಿದು 1 hour ಮಲ್ಕೊಡಿ. ನಂಗೊಂದು ಸ್ವಲ್ಪ ಕಾಫಿ ಮಾಡಿಕೊಡಮ್ಮ. ಸರಿ. ಓಂ ನಮಃ ಶಿವಾಯ, ಪ್ರೇಮಕಾಯ ನಮಃ, ಮಹೇಶ್ವರಾಯ ನಮಃ, ಶಿವಾಯ ನಮಃ, ನಂಜುಂಡೇಶ್ವರಾಯ ನಮಃ. ಗೌರಿ, ಹಾಗೆ ಕಾಶಿ ಅವ್ರಿಗೆ ಕಾಫಿ ಬರ್ಸ್ಕೊಂಬಂದು ಕೊಟ್ಬಿಡು. ಸರಿ ಅಕ್ಕ. ನಾನು ಹೋಗಿ ಹೊಸಲು ಪೂಜೆ ಮಾಡ್ಕೊಂಡ್ ಬರ್ತೇನೆ. ಅಯ್ಯೋ ದೇವ್ರೆ ದೇವ್ರೆ, ಹಬ್ಬದ ದಿನನೇ ಅರಿಷ್ಟ ಕುಂಕುಮ ಚೆಲ್ಲೋಯ್ತಲ್ಲ, ಎಂಥ ಅಪಶಕ್ನ ಇದು. ಭಗವಂತ ನಾನು ಏನಪ್ಪ ಮಾಡ್ಲಿ? ಅಕ್ಕ, ಇಷ್ಟಕ್ಕೆಲ್ಲ ಅಪಶಕನ ಅಂತಿದೆಯಲ್ಲ, ಮಿಸ್ಸ ಕೈ ಜಾರ್ ಬಿದ್ದಿದೆ ಬಿಡು. ಯಜ್ಜಮ್ಮ, ನೀವು ಎಂತಕ್ಕೆ ಟೆನ್ಷನ್ ಮಾಡ್ಕೊಂತಿದ್ರಿ? ನೀವು ಯಾವುದೋ ಸಿನಿಮಾ ಸೀರಿಯಲ್ ಕಂಡ್ಕೊಂಡು ಸುಮ್ಮನೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂತಿದ್ರಿ. ಅದು ರಿಯಲ್ ಲೈಫಲ್ಲಿ ಅಂಥದ್ದು ಎಂಥದ್ದು ಆತಿಲ್ಲ. ಗೌರಿ, ಇದಲ್ಲ ಒಂಚೂರು ಕ್ಲೀನ್ ಮಾಡಿ. ಬಾಬುರೇ, ಬಾಸ್ಕಿ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅವ್ರು ಬೆಳಗ್ಗೆನೆ ಆಫೀಸಲ್ಲಿ ಕೆಲಸ ಇದೆ ಅಂತ ಹೋದ್ರಲ್ಲ, ಆಫೀಸಿಗೆ ಬರ್ಲಿಲ್ವಾ ಅವರು? ಬಾಬುಗಳೇ, ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ, ಬಾಬಾ ಆಫೀಸಿಗೆ ಬರ್ಲಿಲ್ವಾ? ಬಾಬು ಅವ್ರೆ, ಎಂತಾಯ್ತು? ಎಂತಕ್ಕೆ ಟೆನ್ಷನ್ ಮಾಡ್ಕೊಂಡಿರಿ? ಅದು ಏನಂತ ಹೇಳಿ ಸರ್, ಏನಾಗಬಾರ್ದಿತ್ತೋ ಅದಾಗ್ಬಿಟ್ಟಿದೆ. ಬಾಬುಗಳೇ, ಏನಾಯ್ತು ಅಂತ ಹೇಳಿ. ಈಗ ತಾನೇ ಅರಿಶಿನ ಕುಂಕುಮ ಚೆಲ್ಲಿ ಅಪಶಕ್ನ ಆಗೋಗಿದೆ. ನೀವ್ ಈ ತರ ಗಾಬರಿ ಆಗಿರೋದು ನೋಡಿದ್ರೆ ನನಗ್ ಗಾಬರಿ ಆಗ್ತಿದೆ. ಏನಾಯ್ತು ಅಂತ ಹೇಳಿ. ಅದು ಗಿರ್ಜಕ್ಕ, ಶಿವು ಆಫೀಸಿಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ. ಅಕ್ಕ, ಸಮಾಧಾನ ಮಾಡ್ಕೊ. ಏನಾಯ್ತು ಅಂತ ಸರಿಯಾಗಿ ಹೇಳಿ. ಹೇಳಿ ಬಾಬುಗಳೇ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಅಕ್ಕ 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 ನೀರು ಕೊಡಿ ಅಕ್ಕ. ಸಮಾಧಾನ ಮಾಡ್ಕೊಂಡು ಮಕ್ಕಳು. ಅಮ್ಮ, ಹೇಳಮ್ಮ, ಏನಾಯ್ತು?
ಹೇಳಿ, ಏನಾಯ್ತು? ಗಿರಿಜಾ ಯಾಕೆ ಮಾಡ್ತಾ ಇದ್ಯಾ? ಏನಾಯ್ತು? ಕಾಶಿ, ಗಿರಿಜಾ ಯಾಕೆ ಅಳ್ತಾ ಇದ್ದಾಳೆ? ಇವರೆಲ್ಲ ಯಾಕೆ ಬಂದ್ರು? ಯಜಮಾನ್ರೆ, ಮಕ್ಕಳ ಮನ್ಸೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಮ್ಮ ಶಿವ ಅವರು ಶಿವು, 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 ಅಯ್ಯೋ ಸಮಾಧಾನ ಮಾಡ್ತೀನಿ, ಸಮಾಧಾನ ಮಾಡ್ತೀನಿ. ನನ್ನ ಕೈಯಿಂದ ಕುಂಕುಮ ಜಾರಿದಾಗ್ಲೇ ನನಗೆ ಗೊತ್ತಾಗ್ಬೇಕಾಗಿತ್ತು ನನ್ನ ಹಣೆಯಿಂದನೇ ಕುಂಕುಮ ಜಾರಿ ಹೋಗ್ತಿದೆ ಅಂತ. ಹಾಗೆ ಆಗೋಯ್ತಲ್ಲ ಗೌರಿ. ಮಾವ, ನಿಮ್ ಮಗ ಎಲ್ಲಿ ಮಾವ? ಸಂಜೆ ಬೇಗ ಮನೆಗ್ ಬರ್ತೀನಿ ಅಪ್ಪ ಅಂತ ಹೇಳೋದ್ರು ತಾನೆ, ಎಲ್ಲಿ? ಇನ್ಮೇಲ್ ಬರಲ್ವಾ? ರಣಿ, ಕಂದ ಅಪ್ಪನ ಜೊತೆ ಆಟಾಡ್ಬೇಕು ಅಂತಿದ್ರಲ್ಲ, ಇನ್ಯಾರ ಜೊತೆ ನಿಮ್ಮಪ್ಪ ಇನ್ನು ಮನೆಗೆ ಬರಲ್ಲ. ಬಾಬು ಕಡೆ ಹೇಳ್ತಿದ್ದಾರೆ ಕೇಳಿ. ನನ್ ಮುತ್ತೈದೆ ಭಾಗ್ಯನೇ ಹೊರಟೋಯ್ತಲ್ಲ. ನನ್ನ ದೇವ್ರನ್ನೇ ಕಿತ್ಕೊಂಡ್ಬಿಟ್ಯಲ್ಲ ಭಗವಂತ. ಅಯ್ಯೋ ಶಿವು, ನಮ್ಮನ್ನ ತಬ್ಲಿ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ ಶಿವು. ಅಯ್ಯೋ ದೇವ್ರೇ, ಸಾಯೋ ಈ ವಯಸ್ಸಲ್ಲಿ ನನಗಿಂತ ಶಿಕ್ಷೆ ಬೇಕಾಗಿತ್ತೇನಪ್ಪ. ಅಯ್ಯೋ ಅಯ್ಯೋ. ಈಗ ಹೇಳ್ತಾ ಕೂತ್ರೆ ಮುಂದಿನ ಕೆಲಸಗಳು ಮಾಡೋಕ್ಕಾಗಲ್ಲ.
ಆಸ್ಪತ್ರೆಗಳಿಗೆ ಹೋಗಿ ಬಾಡಿಗಳು ತಗೊಂಡು ಬರೋಣ ಬನ್ನಿ. ಬಾಬು, ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರ ಆಗ್ಬೇಕು. ಏನಪ್ಪ? ಶಿವ ಸಾಲ್ಗಾರ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದಕ್ಕೆ ಅವನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಏನೇನು ಕೊಡಬೇಕು ಅನ್ನೋದು ಲೆಕ್ಕಾಚಾರ ಆಗ್ಬೇಕು. ಏನ್ ಸ್ವಾಮಿ, ಸಾವಿನ ಸುದ್ದಿ ಇಟ್ಕೊಂಡು ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನೀವೇನು ಮನುಷ್ಯ? ಮನುಷ್ಯ ಆಗಿರೋದಕ್ಕೆ ಈಗಲೇ ಕೇಳ್ತಾ ಇರೋದು. ಮೃಗ ಆಗಿದ್ದಿದ್ರೆ ಏಣ ಮುಂದೆ ಇಟ್ಕೊಂಡು ಮಾತಾಡ್ತಿದ್ದೆ. ಶಿವು ನನಗೂ ಸ್ನೇಹಿತನೇ. ಅವನ ಬಗ್ಗೆ 4 ಜನ ಕೆಟ್ಟದಾಗ ಮಾತಾಡಬಾರ್ದು ಅಂತ ಈಗಲೇ ಹೇಳ್ತಾ ಇದ್ದೀನಿ. ಆಫೀಸಲ್ಲಿ ರಾಮಯ್ಯನಿಗೆ ಮತ್ತೆ ಡೀಲಿಂಗ್ ಸರ್ಗೆ ಇವನ್ ಸಾಲ ಕೊಡ್ಬೇಕು. ಅದನ್ನ ನೀನ್ ಕೊಡ್ತೀಯಾ? ಹೇ ಬಾಸ್ಕೆ, ಎಂತ ಮಾತನಾಡ್ತೀಯಪ್ಪನೆ? ಮೊದಲು ಆಗ ಕೆಲಸಗಳು ಮುಖ್ಯ, ಸಂಸ್ಕಾರಗಳಿಗಿಂತ ಲೆಕ್ಕಾಚಾರಗಳೇ ಮುಖ್ಯ ಆಯ್ತು ನಿನ್ಕ? ಹೌದು ಹೌದು, ನನಗೆ 1 ಲಕ್ಷ ಕೊಡ್ಬೇಕು. ಆ 1 ಲಕ್ಷ ನೀನೇ ಕೊಟ್ಬಿಡು, ಬಾಡಿ ನೋಡ್ಕೊಂಡು ಹೊರಟೋಗ್ತೀನಿ ನಾನು. ಕರೆಕ್ಟಾಗಿ ಹೇಳ್ರಿ ಬಾಸ್ಕೆ. ಆ ಮನುಷ್ಯ ಹೋಪದಂತೂ ಹೋದ. ಈಗ ಅವ್ರ ಹತ್ರ ಹೋಯ್ ಅಂತಾರು ಕೆಂಪು ಕಥೆ. ನಿಮ್ಗೆಲ್ಲ ಏನ್ ಹೇಳ್ಬೇಕು? ಸುಮ್ನಿರ ಸೋಮಣ್ಣ. ಹಾಲ್ ಕರ್ಕೊಂಡು ಜೀವನ ಮಾಡು ನಿಂಗೆ 15 ಲಕ್ಷದ ಬೆಲೆ ಎಲ್ಲಿ ಗೊತ್ತಿತ್ತು? ಸಾಲ ಕೊಟ್ಟು ನನಗೆ ಗೊತ್ತಿತ್ತು. ನನಗೆ ಅನ್ಕೊಂಡ್ರೆ ನನ್ನ ಬಾಯಿಗೆ ಹುಳ ಬೀಳಲಿ. ಆ ಪುಣ್ಯಾತ್ಮ ಕಾಸು ವಾಪಸ್ ಕೊಡಕ್ ಹೋದಾಗಲೂ ಓದೋ ಮಕ್ಳಿಗೆ ಸಹಾಯ ಆಗ್ಲಿ, ದುಡ್ಡು ಕೊಡೋದು ಬೇಡ ಅಂತ ಅಂದ್ರು. ಅಂತವ್ರ ಸಾವು ಒಳ್ಳೇದಾಯ್ತು ಅನ್ಕೊಳಕ್ಕೆ ನಾನೇನ್ ಮನುಷ್ಯ ಅಲ್ವಾ? ಈ ನಾಟಕ ಎಲ್ಲ ಬೇಡ. ನಿನ್ನ ಹತ್ರ ದುಡ್ಡಿತ್ತಾ? ಕೊಡು. ರೀ ನೀ ಸುಮ್ಮನೆ ಮಾರತಿ. ಇದು ಗಂಡಸರು ವ್ಯವಹಾರ, ನಿಂದೇನಿದ್ರು ಮನೇಲಿ ಇಟ್ಕೊ. ಇದು ನನ್ನ ಶಿವೋರ್ ಮಧ್ಯ ನಡೆದ ವ್ಯವಹಾರ. ಏನೋ ನನ್ನ ಹೆಂಡತಿ ಅಕ್ಕನ ಗಂಡ ನನ್ನ ಷಟ್ಕ ಅಂದಳಿ 15 ಲಕ್ಷ ಕೊಟ್ಟಿದ್ದಿದೆ. ತೋರಿಸ್ಕೊಂಡು ಹೀಗೆ ಸತ್ತ ತಕ್ಷಣ ಬದಲಾಗೋ ನಿಮ್ಮಂತ ರಣ ಹದ್ಗಳಿಂದಲೇ ಸಂಬಂಧ ಅನ್ನೋ ಪದಕ್ಕೆ ಬೆಲೆಗಳೇ ಇಲ್ದಂಗಾಗಿದೆ. ಸಂಬಂಧ? ಯಾವ್ದು ಸಂಬಂಧ? ಅಪ್ಪ ಬಾಬುಗಳೇ, ಈ ಜಗತ್ತಲ್ಲಿ ಇವಳೇ ನನ್ನ ತಾಳಿ ಕಟ್ಟದ ಹೆಂಡತಿ ಅಂದಳೆ ಎಂಬಕ್ಕೂ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಂದ್ರ. ನೀ ಓದಿದ್ಯಾ ಇಲ್ಲಿ ಅಂಬಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಕೇಂದ್ರ. ಅಷ್ಟೇ ಅಲ್ಲ, ನೀನೇ ಅಂದಳಿ ಪ್ರೂವ್ ಮಾಡ್ಕೊಂಬು ID ಕಾರ್ಡ್ ಕೇಂದ್ರ. ಅದರ ಅರ್ಥ ಇಲ್ಲಿ ಸಂಬಂಧಕ್ಕೆ ಬೆಲೆ ಇಲ್ಲ, ಸಾಕ್ಷಿಗಷ್ಟೇ ಬೆಲೆ. ಶಿವೋರ್ ಮೇಲೆ ನಂಬಿಕೆ ಇಟ್ಟು 15 ಲಕ್ಷ ಸಾಲ ಕೊಟ್ಟಿದ್ದಿದೆ. ಅದಕ್ಕೆ ಯಾವ ಸಾಕ್ಷಿಯೂ ಇಲ್ಲ.
ಬಾಸ್ಕೆ ಅವ್ರು ಹೇಳ್ದಂಗೆ ಶಿವರ್ ಸಾಲ್ಗಾರ. ಅದು ಎಲ್ರಿಗೂ ಗೊತ್ತಿಪ್ಪು ವಿಚಾರ. ಅದಕ್ಕೆ ಹೇಳ್ತಿಪ್ಪುದು, ಫಸ್ಟ್ ದುಡ್ಡು ಇಡಿ, ಆಮೇಲೆ ಮುಂದಿನ ಹೆಜ್ಜೆ ಇಡಿ. ಶಿವ್ರೆ, ನೀವ ಈ ಮಾತು ಹೇಳ್ತಿರೋದು? ಮಾತೆತ್ತಿದ್ರೆ ಗಿರ್ಜಮ್ಮ ಗಿರ್ಜಮ್ಮ ಅಂತ ಬರ್ತಾ ಇದ್ರಲ್ಲ. ಆಗ ನಿಮ್ ಗಂಡ ಬದುಕಿದಿರ್, ಈಗ ಇಲ್ಲ ಅಲ್ದಾ? ಈಗಲೂ 15 ಲಕ್ಷ ವಾಪಸ್ ಕೊಡಿ, ನಾನು ಗಿರ್ಜಮ್ಮ ಗಿರ್ಜಮ್ಮ ಅಂದೇಳಿ ಬತ್ತೆ. ಶಾಬಾಸ್ ಶಾಬಾಸ್ ಕಣೋ, ಎಷ್ಟು ಬೇಗ ಬದಲಾಗ್ಬಿಟ್ಟಿಯೋ. ನೋಡು ನೋಡು, ಹೋದ ಜೀವ ಅಂತ ಬರೋದಿಲ್ಲ, ಆದ್ರೆ ಮುಖ ನೋಡೋದಕ್ಕಾದ್ರೆ ಅವಕಾಶ ಕೊಡೋ. ಆ ಮಕ್ಕಳ ಮಕ್ಕ ನೋಡು, ಮಕ್ಕಳ ಮಕ್ಕ ನೋಡು ನೋಡು. ಆಮೇಲೆ ಆಮೇಲೆ ಮಿಕ್ನಾದ ವಿಚಾರ ಮಾತಾಡೋಣ. ಆಮೇಲೆ ಮಣ್ಣು ಮಾಡ್ತೀರಿ, ನಾನು ಹೋಯ್ ಅಲ್ಲಿ ಮಣ್ಣು ಕರಿತಾ ಕುತ್ಕೊಂಡ. ಅಥವಾ ಶಿವು ಹೂತಾಕಿರೋ ಮಣ್ಣು ಅಂದೇಳಿ ಕೆಜಿಗೆ ₹1,00,000 ಸಿಕ್ಕುತ್ತಾ? ಕೊಟ್ರೆ ಈಗ ಕೊಡಿ, ಇಲ್ಲ ಅಂದ್ರೆ ಸಾಲ ಮಾಡಿ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಶಿವಣ್ಣ ಅಂದ್ರೆ ಏನೋ ಅನ್ಕೊಂಡಿದ್ಯಾ ನೀನು? ಶಿವಣ್ಣ ಒಂದು ದಿನಕ್ಕೂ ಒಬ್ರು ಸ್ವತ್ತಿಗೆ ಆಸೆ ಪಟ್ಟವರಲ್ಲ. ರಸ್ತೆಲಿ ಇರುವೆ ಹೋಗ್ತಿದ್ರೆ ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಹೋಗ್ತಿದ್ರು. ದೇವ್ರಂತ ಮನುಷ್ಯ ಅವರು. ರೋಡಲ್ಲಿ ಹೋಗುವಾಗ ₹1 ಸಿಕ್ಕಿದ್ರು ಅದನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡುವಂತ ಪುಣ್ಯಾತ್ಮ ನಮ್ಮ ಶಿವಣ್ಣ. ಮೋಸ ಮಾಡೋರೆ ತುಂಬಿರೋ ಈ ಮಂದಿ ಮಧ್ಯದಾಗ ಈ ಬೆಂಗಳೂರಿನಾಗ ಯಾರಾದ್ರೂ ಅಮಾಯಕರು ಸಿಕ್ಕರು ಅಂತಂದ್ರ ಬರೇ ಮೋಸ ಮಾಡೋ ಮಂದಿನ ತುಂಬ್ಯಾರ. ಆದ್ರೆ ನಮ್ಮ ಶಿವಪ್ಪಣ್ಣ ಆ ಅಮಾಯಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗ, ಮೋಸ ಆಗದಂಗ ಅವರ ಖುದ್ದು ನಿಂತು ಅವ್ರಿಗೆ ಸಹಾಯ ಮಾಡ್ತಿದ್ರು. ಯಾರ ಹತ್ರನೂ ₹1 ಕೈ ಚಾಚಿದ ಮನ್ಸೆ ಅಲ್ಲ ರೀ ಯವ್ವ. ಅಂತದ್ರಾಗ ನಮ್ಮ ಶಿವಪ್ಪಣ್ಣ ಯಾರಿಗಾದ್ರೂ ಮೋಸ ಮಾಡಿದ್ದುಂಟಾನ? ಅಂತ ವ್ಯಕ್ತಿ ಬಗ್ಗೆ ಇಂಥ ಟೈಮ್ನಾಗ ಮಾತಾಡಕತ್ತಿರಲ್ಲ, ನಿಮಗೆ ನಾಚಿ ಆಗುದಿಲ್ಲನ? ಅಂತ ದೇವ್ರಂತ ಮನುಷ್ಯ ಸತ್ ಮೇಲೆ ಅನ್ಯಾಯ ಮಾಡ್ತಾರೆ ಅನ್ಕೊಂಡಿದ್ಯಾ? ಏಯ್, ಈಗೇನೋ ನಿನ್ಗೆ 15 ಲಕ್ಷ ತಾನೇ ಬೇಕು. ಸದ್ಯಕ್ಕೆ ನನ್ನ ಹತ್ರ ಹಣ ಇಲ್ಲದೆ ಇರ್ಬೋದು, ಆದ್ರೆ ಒಡವೆಗಳಿದೆ. ಬಂಗಾರದ ಬಳೆ ಕೊಟ್ಟು ಅಂತ ಕೊಡ್ತೆ. ನೀನು ಒಬ್ಬ ಮನುಷ್ಯನ? ನಿನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತಾ ಇದೆ. ಯಾವತ್ತು ನಿನ್ ಮುಖನ ನನಗೆ ತೋರಿಸ್ಬೇಡ.
ಯಾರು ಅಷ್ಟರಲ್ಲೇ ಅರ್ಥ ಮಾಡ್ತೀನಿ ಶಿವವ್ರ ಬೆಲೆ ಎಂಥದ್ದನ್ನು. ನಾನೇನು ಬಿಡಿಸಿ ಹೇಳ್ಕೋದ ಅವಶ್ಯಕತೆ ಇಲ್ಲ. ಒಂದು ಕ್ಷಣನೂ ಇರಲ್ಲ.